ಇಲ್ಲಿ ಸೇರಿದಂಥ ಎಲ್ಲ ಹಾಸ್ಯ ಪ್ರಿಯರಿಗೆ ಬಸವರಾಜ ಮಾಮನಿ ಮಾಡೋ ನಮಸ್ಕಾರಗಳು. ಭಾಳಷ್ಟು ಜನ ಚಪ್ಪಾಳೆ ತಟ್ಟಿದ್ರೆ ಭಾಳ ಸಂತೋಷ ಅನಿಸ್ತು. ಮನುಷ್ಯ ಯಾವುದಕ್ಕಾದ್ರೂ ಸಂಕೋಚ ಮಾಡ್ಬೇಕಂತ್ರಿ ಚಪ್ಪಾಳೆ ತಟ್ಲಕ್ಕೆ ಸಂಕೋಚ ಮಾಡಬಾರ್ದಂತ. ಅದ್ರಾಗ ಹೆಣ್ಮಕ್ಳು ಸುಮ್ಮನೆ ಕೂತಾರೆ. ಸ್ವಲ್ಪ ನಿಮಗೆ ಜೋಶ್ ಬರ್ಬೇಕಾಗಿತ್ತ, ಭಾಳ ಸಿಂಪಲ್ ಐತಿ. ನಾ ಹೇಳ್ದಂಗೆ ಮಾಡ್ರಿ, ಚಪ್ಪಾಳೆ ತಟ್ಲಕ್ಕೆ ಜೋಶ್ ಬರ್ತದ. ನೀವೆಲ್ಲ ಹೆಣ್ಮಕ್ಳು ಎಡಗೈಯನ್ನು ಮುಂದೆ ಮಾಡಿಕೊಡ್ರಿ, ಚಪ್ಪಾಳೆ ತಟ್ಲಕ್ಕೆ ಜೋಶ್ ಬರ್ತದೆ. ಹೇಳಿಕೊಡ್ತೀನಿ ಒಂದು ವಿಧಾನ ಮಾಡಿಕೊಂಡ್ರೆ. ಈ ಅಂಗೈ ಒಳಗಡೆ ನಿಮ್ಮ ಗಂಡನ ಫೋಟೋ ಕಲ್ಪನೆ ಮಾಡಿಕೊಡ್ರಿ, ಅಂದ್ರೆ ಚಪ್ಪಾಳೆ ತಟ್ಲಕ್ಕೆ ಜೋಶ್ ಬರ್ತದೆ. ಒಂದ್ಸಲ ಕೆಲವೊಂದು ಜನ ಹೆಣ್ಮಕ್ಳು ಜೋರಾಗಿ ತಟ್ಲಕತ್ತಾರೆ ಗಂಡನ ಮೇಲೆ ಸಿಟ್ಟಿಗೆ. ನೀವು ಗಂಡಸರು ಕೂಡ ಅಷ್ಟ, ನೀವು ಎಡಗೈ ಮುಂದೆ ಮಾಡಿಕೊಂಡು ಅಂಗೈ ಒಳಗಡೆ ನಿಮ್ಮ ಹೆಂಡತಿ ಫೋಟೋ ಸತ್ರು ಕಲ್ಪನೆ ಮಾಡ್ಕೋಬೇಡ್ರಿ. ನಿಮಗೆ ಯಾರು ಮದುವೆ ಮಾಡಿಸ್ಯಾನಲ್ಲ ಬ್ರೋಕರು, ಅವನು ಫೋಟೋ ಕಲ್ಪನೆ ಮಾಡಿಕೊಡ್ರಿ, ಚಪ್ಪಾಳೆ ತಟ್ಲಿಕ್ಕೆ ಜೋಶ್ ಬರ್ತದೆ ಅಂತ ಹೇಳ್ತಾ ಒಂದ್ಸಲ ಜೋರಾದ ಚಪ್ಪಾಳೆ ಇರಲಿ ಬಂಧುಗಳು. ಒಂದ್ಸಲ ಕೊನೆಗೂ ಹೆಣ್ಮಕ್ಳು ಚಪ್ಪಾಳೆ ತಟ್ಟಿದ್ರಿ. ನಿನ್ನೆ ದಾವಣಗೆರೆಯಲ್ಲಿ ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋಗಿದ್ದು, ಎಲ್ಲ ಹೆಣ್ಮಕ್ಳು ಚಪ್ಪಾಳೆ ತಟ್ತಿದ್ರು, ಒಬ್ಬಕ್ಕೆ ಮಾತ್ರ ಸುಮ್ಮನೆ ಕೂತಿದ್ಲು. ನಾನು ಆ ಹೆಣ್ಮಗಳಿಗೆ ಕೇಳಿದೆ, ಯಾಕಮ್ಮ ಚಪ್ಪಾಳೆ ತಟ್ಟವಲ್ಲ ಅಂದೆ ನಾನು. ಆ ಹೆಣ್ಮಗಳು ಹೇಳಿದ್ಲು, ನಿನ್ನ ಮಾತಿಗೆ ನಾ ಸತ್ರು ಚಪ್ಪಾಳೆ ತಟ್ಟಂಗಿಲ್ಲ ಅನ್ಲಕ್ಕಿ. ಯಾಕಂತ ಕೇಳಿದೆ, ನಿನ್ನ ಮುಖ ನಮ್ಮ ಅತ್ತಿದ್ದಂಗೆ ಅದ ಅನ್ಲಕ್ಕಿ. ಅವ್ರ ಅತ್ತಿ ಮುಖ ಕಂಡಂಗಾಗಿತ್ತಂತ್ರಿ, ಹಿಂಗಾಗಿ ಚಪ್ಪಾಳೆ ತಟ್ಟಿದ್ದಿಲ್ಲ. ಇಲ್ಲಿ ಬಂದಂಥ ಮಹಿಳೆಯರು ಭಾಳ ಚೆನ್ನಾಗಿ ಎಂಜಾಯ್ ಮಾಡ್ಲಿಕ್ಕೈತಿರಿ. ಜೋಶಿಯವ್ರ ಮಾತಿಗೆ ನಾನು ನೋಡಿದೆ. ಬೆಂಗಳೂರಲ್ಲಿ ಇಷ್ಟು ಹೆಣ್ಮಕ್ಳು ಎಂಜಾಯ್ ಮಾಡಂಗಿಲ್ಲ, ನಗಂಗಿಲ್ಲ. ಯಾಕಂತಂದ್ರೆ ಅವ್ರು ಮೇಕಪ್ ಮಾಡ್ಕೊಂಡು ಬಂದಿರ್ತಾರೆ. ಅಲ್ಲಿ ಬ್ಯೂಟಿ ಪಾರ್ಲರ್ದಾಗ ಹೇಳಿ ಕಳಿಸಿರ್ತಾರೆ ಏನಂತೇಳಿ, POP ಗ್ಯಾರಂಟಿ ಇಲ್ಲ ಅಂತಂದು. ಆದರೆ ಇಲ್ಲಿ ಎಲ್ಲ ಹೆಣ್ಮಕ್ಳು ನಗ್ಲಕ್ಕೈತ್ರಿ, ಭಾಳ ಸಂತೋಷ. ನ್ಯಾಚುರಲ್ ಆಗಿ ಇದ್ರಿ, ಅದು ಭಾಳ ಸಂತೋಷ ಅನಿಸ್ತದ. ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ, ಹೆಣ್ಣು ಮಕ್ಕಳಿಗೆ ಸಂತೋಷ ಆಗುವಂಥ ವಿಚಾರ ತಿಳಿಸ್ತೀನಿ. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಆಯುಷ್ ಯಾರಿಗಾದ್ರೂ ಇದ್ರೆ ಅದು ಹೆಣ್ಣು ಮಕ್ಕಳಿಗೆ ಬಂಧುಗಳೇ, ಗಂಡಸರಿಗಲ್ಲ. ಯಾಕೆ ಹೆಣ್ಮಕ್ಳಿಗೆ ಆಯುಷ್ ಜಾಸ್ತಿ ಅಂತಂದ್ರೆ ಅವ್ರು ಮೇಕಪ್ ಮಾಡ್ಕೊತಾರೆ. ಬೆಳಗ್ಗಿಂದ ರಾತ್ರಿ ತನಕ ಇಂಥ ಫಂಕ್ಷನ್ಗಳಿಗೆಲ್ಲ ಅಟೆಂಡ್ ಆಗ್ತಾರೆ. ಅಟೆಂಡ್ ಆಗಿ ರಾತ್ರಿ 11 ಗಂಟೆಗೆ ಮನೆಗೆ ಹೋಗಿ ಮುಖ ತೊಳ್ಕೊಂಡು ಮಲ್ಕೊಂಡ್ಬಿಡ್ತಾರೆ. ಯಮದೂತ ತೊಗೊಂಡೋಗ್ಬೇಕಂತೇಳಿ ಬರ್ತಾನೆ. ಬಂದು ಇವ್ರ ಕಡೆಗೆ ನೋಡ್ತಾನೆ, ಇವ್ರು ಅಲ್ಲಲೇ ಬೇರೆಕ್ಕೆ ತೊಗೊಂಡು ವಾಪಸ್ ಹೋಗ್ಬಿಡ್ತಾನೆ. ಭಾಳ ಜನ ಹೆಣ್ಮಕ್ಳು ಕನ್ಫ್ಯೂಸ್ ಆಗಿ ಉಳ್ಕೊಂಡಾರ. ನಿಜವಾಗಿ ನ್ಯಾಚುರಲ್ ಬ್ಯೂಟಿಗಳು ಅಂದರೆ ಗಂಡಸರು ಬಂಧುಗಳು ಇಲ್ಲೆಲ್ಲ ಬಂದವಲ್ಲ ಅವು. ನ್ಯಾಚುರಲ್ ಬ್ಯೂಟಿಗಳು ಅಂದ್ರೆ ಅವರ ನಿಜವಾಗಿ ಹೇಳ್ಬೇಕಾಗಿತ್ತಂದ್ರೆ ಅವು ಏನು ಬೇಕಾಗಿಲ್ಲ ರೀ, ಪೌಡ್ರ್ ಹಚ್ಕೊಳ್ಳೋದು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಹಿಂಗೆ ಅನ್ಕೊಂಡು ಬಂದರೆ ಹೀರೋ ಕಣ್ಣಂಗೆ ಆಗಿಬಿಡ್ತಾವೆ. ಈ ಹೆಣ್ಮಕ್ಳು ಸುಮ್ಮನೆ ಕೊಡೋಲ್ರಿ. ಬ್ಯೂಟಿ ಪಾರ್ಲರ್ ತಾವು ಹೋಗೋದಲ್ದ ಗಂಡನ ಕರ್ಕೊಂಡು ಹೋಗ್ತಾರೆ, ಬಾ ಸುಮ್ಮನೆ ಕೂಡ್ಬಾ ಅಂತಂದು. ಒಬ್ಬ ಹೆಣ್ಮಕ್ಳು ಬೆಂಗಳೂರಾಗ ಗಂಡನ ಕರ್ಕೊಂಡು ಹೋಗ್ಯಾಳ, ವೇಟಿಂಗ್ ರೂಮ್ನಾಗ ಕೂಡಿಸ್ಯಾಳ. 1 ತಾಸು ಆದ್ಮೇಲೆ ಮೇಕಪ್ ಮಾಡ್ಕೊಂಡು ಬಂದು ಗಂಡಗಂದ್ಲು, ರೀ ಬರ್ತೀರಾ ಅಂದ್ಲು. ಅದಕ್ಕೆ ಗಂಡ ಅಂದ, ನಾ ಅಂಥವಲ್ಲ ಅಂದವ. ತನ್ನ ಹೆಂಡ್ತಿಗೆ ತಾನ ಪರಿಚಯ ಹಿಡಿದಿಲ್ಲರ ಅವ. ಈಕಿ ಆ ನಮನೆ ಆಗಿ ಬಂದಾಳಕಿ. ನಿಜವಾಗಿ ಇಲ್ಲಿ ಬಂದಂಥ ಗಂಡಸರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. 2 ವೀಲರು ಅಥವಾ 4 ವೀಲರ್ ತೊಗೊಂಡೋಗುವಂಥ ಸಂದರ್ಭದಲ್ಲಿ ಸಡನ್ನಾಗಿ ಒಂದು ಹುಡುಗ ಓಡ್ಕೊಂಡು ಬಂತಂತ ತಿಳ್ಕೊಡ್ರಿ, ಗಾಡಿ ಬ್ರೇಕ್ ಮಾಡ್ಕೊಂಡು ಸ್ಲೋ ಮಾಡ್ಕೊಂಡು ಅವನ ಹಿಂದಲಿಂದ ಹೋಗುವಂಥ ಪ್ರಯತ್ನ ಮಾಡಿರಿ, ಆಕ್ಸಿಡೆಂಟ್ ತಪ್ಪಿಸ್ಬೋದಂತ. ಅಚಾನಕ್ಕಾಗಿ ವಯಸ್ಸಾದ್ರು ಬಂದ್ರೆ ಅಂತ ತಿಳ್ಕೊಡ್ರಿ, ಗಾಡಿ ಸ್ಲೋ ಮಾಡ್ಕೊಂಡು ಬ್ರೇಕ್ ಮಾಡ್ಕೊಂಡು ಮುಂದಲಿಂದ ಹೋಗುವಂಥ ಪ್ರಯತ್ನ ಮಾಡಿರಿ. ಯಾಕಂತಂದ್ರೆ ವಯಸ್ಸಾದರೂ ಭಯ ಪಡ್ಕೊಂಡು ವಾಪಸ್ ಹೋಗುವಂಥ ಪ್ರಯತ್ನ ಜಾಸ್ತಿ ಇರ್ತದೆ. ಅಚಾನಕ್ಕಾಗಿ ಯೂತ್ಸ್ ಬಂದ್ರೆ ಅಂತ ತಿಳ್ಕೊಡ್ರಿ, ಯುವಕರು ನೀವು ಗಾಡಿ ಸ್ಲೋ ಮಾಡಿರಿ, ಅವು ಹೆಂಗನ ಓಡಿ ಹೋಗ್ಬಿಡ್ತಾವೆ. ಅಚಾನಕ್ಕಾಗಿ ಹೆಣ್ಮಕ್ಳು ಬಂದ್ರೆ ಅಂತ ತಿಳ್ಕೊಡ್ರಿ, ಬ್ರೇಕ್ ಕೊಡ್ದು ಸ್ಟಾಪ್ ಮಾಡೇ ಬಿಡ್ರಿ. ನೀವು ಹೆಣ್ಮಕ್ಳು ಕನ್ಫ್ಯೂಸ್ ಮಾಡಿದ್ರೆ ಎತ್ತಿದ ಕೈಯಪ್ಪ. 4 ಮಂದಿ ಆ ಕಡೆ ಓಡಿ ಹೋಗ್ತಾರೆ, 4 ಮಂದಿ ಈ ಕಡೆ ಓಡಿ ಬಂದಿರ್ತಾರೆ. ಅಷ್ಟು ಜನ ನಡುವೆ ರೋಡಲ್ಲಿ ನಿಂತ್ಕೊಂಡು ಓ ಮೈ ಗಾಡ್ ಅಂದ್ಬಿಡ್ತಾರೆ. ಅವ ಗಾಡಿ ನಡೆಸ್ಬೇಕಾದಾಗ ಕನ್ಫ್ಯೂಸ್ ಆಗಿಬಿಡ್ತಾನೆ. ನಿಜವಾಗಿ ಹೇಳ್ಬೇಕಾಗಿತ್ತಂದ್ರೆ ಇನ್ನೊಂದು ಹೇಳ್ತೀನಿ ರೀ, ಇಲ್ಲೇ ಮದ್ದೂರ ಹತ್ರ ಘಟನೆ ನಡೆದದ ಇವತ್ತು. ಏನಂತಂದ್ರೆ ಹೆಣ್ಮಕ್ಳು ಸ್ಕೂಟಿ ತೊಗೊಂಡು ಬಂದ್ರೆ ಅಂತ ತಿಳ್ಕೊಡ್ರಿ, ಆದಷ್ಟು ಮಂಡ್ಯ ಜಿಲ್ಲೆ ಜನತೆಗೆ ವಿನಂತಿ ಮಾಡಿಕೊಡ್ತೀನಿ, ಆದಷ್ಟು ಸೈಡಿಗೆ ಹೋಗ್ರಿ. ಇಲ್ಲಿ ಮಳವಳ್ಳಿ ಸಮೀಪ ಏನಾಗ್ಯದ ಅಂತಂದ್ರೆ, ಬರುವಾಗ ಒಂದು ಹುಡುಗಿ ಸ್ಕೂಟಿ ತೊಗೊಂಡು ಬಂದು ಒಬ್ಬನಿಗೆ ಗುದ್ದಾಳ. ಅವ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗ ನಡಿ ಅಂತಂದು. ಪೊಲೀಸ್ ಕೇಳಿದ, ಯಾಕೆ ಏನಾಗ್ಯದ? ಈ ಹುಡುಗಿ ಬಂದು ನನಗೆ ಗುದ್ದಾಳ್ರಿ, ಆಕ್ಸಿಡೆಂಟ್ ಮಾಡ್ಯಾಳ. ಪೊಲೀಸ್ ಅವನಿಗೆ ಒಂದು ಏಟು ಕಪಾಳ ಕೊಡ್ದಂತ. ಕೂತ್ ಸೊಳ ಮಗನ, ಇಂಥ ಗಾಡಿ ನಡ್ಸ್ಕೊಂಡು ಒಬ್ಬ ಹೆಣ್ಮಕ್ಳು ಬಂದೊತ್ನಾಗ ಗಾಡಿ ನೀನು ರೋಡ್ ಮೇಲೆ ಹೋಗ್ಬಾರ್ದಲ್ಲಿ ಫುಟ್ಪಾತ್ ಮೇಲೆ ಹೋಗ್ಬೇಕಂದ್ರಂತ. ಅದಕ್ಕೆ ಅವನಂತ ಫುಟ್ಪಾತ್ನಾಗಲ್ರಿ ಸರ, ನಾವು ಹೊಲ್ದಾಗಿದ್ದೆ, ಈಗೇನು ಮಾಡಲಿ ಹೇಳ್ರಿ ಅನ್ನಂತಾವ. ಇಲ್ಲ ತಪ್ಪು ನಂದಾದನ್ನಂತಾವ.
ಅದಕ್ಕೆ ಇವೆಲ್ಲ ಹಾಸ್ಯಕ್ಕೆ ಸಿಗುವಂಥ ಪ್ರಸಂಗಗಳು ಬಂಧುಗಳೇ. ಭಾಳ ಸಂತೋಷ. ನಮ್ಮದು ಉತ್ತರ ಕರ್ನಾಟಕ ಭಾಷೆ ಆಗ್ತದ. ಮಂಡ್ಯ ಬೆಂಗಳೂರು ಭಾಷೆ ಹೆಂಗಂತಂದ್ರೆ ಭಾವನೆ ಮತ್ತು ಭಾಷೆ ಎರಡು ಒಂದ ನಿಮ್ಮದು. ಸರ್ ಒಂದು 10 ನಿಮಿಷ ಲೇಟಾಗಿ ಬರ್ತೀವಿ ಅಂದೆ. ಅದಕ್ಕೆ ಅವ್ರಂದ್ರೆ ಬನ್ನಿ ಸರ್, ನಿಮಗಾಗಿ ನಾವು ಜಾತಕ ಪಕ್ಷಿ ಅಂತ ಕಾಯ್ತೀವಿ. ಯಾವ ಥರ ಕಾಯ್ತೀವೋ ರಾಮನಿಗಾಗಿ ಶಬರಿ ಯಾವ ಥರ ಕಾದ್ಲೋ ಆ ಥರ ಕಾಯ್ತೀವಿ ಅಂದ್ರೆ ಭಾಷೆ ಮತ್ತು ಭಾವನೆ ಎರಡು ಒಂದೈತಿ ಇಲ್ಲಿ ಮಂಡ್ಯ ಡಿಸ್ಟಿಕ್ನಾಗ. ನಮ್ಮ ಉತ್ತರ ಕರ್ನಾಟಕ ಕಡೆ ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋಗಿದ್ದೀವಿ. ಒಂದು 10 ನಿಮಿಷ ಲೇಟಾಗಿ ಬರ್ತೀವಿ ಸರ್ ಅಂದಿ. ಬರ್ರಿ ಸರ, ನಿಮಗೆ ಹಣ ಕಾಯ್ದಂಗೆ ಕಾಯ್ತೀವಿ ಅಂದರು. ಅವ್ರ ಭಾವನೆ ಕೂಡ ನಿಮ್ಮಂಗಿದ್ರು ಕೂಡ ಭಾಷೆ ಅಷ್ಟು ಬದಲಾವಣೆ ಆಯ್ತು ಬಂಧುಗಳೇ. ಮಂಡ್ಯ ಬೆಂಗಳೂರು ಮೈಸೂರು ಮಂದಿಗೆ ಒಂದು ವಿನಂತಿ ಮಾಡ್ತೀನಿ, ದಯವಿಟ್ಟು ಉತ್ತರ ಕರ್ನಾಟಕ ಕಡೆ ಬಂದಾಗ ಭಾಷೆ ಕಡೆ ಗಮನ ಕೊಡಬೇಡಿ ಬಂಧುಗಳೇ, ಭಾವನೆಗಳ ಕಡೆ ಗಮನ ಕೊಡಿ ಅಂತೇಳಿ ವಿನಂತಿ ಮಾಡ್ಕೊಳ್ತೀನಿ ಬಂಧುಗಳೇ. ನಾನು ಭಾಳ ಸುಂದರವಾದಂಥ ಭಾಷೆ ನಮ್ಮದು. ಈ ಭಾಷೆಯನ್ನು ಇಟ್ಟುಕೊಂಡು ದೇಶ ವಿದೇಶದಲ್ಲಿ ಕಾರ್ಯಕ್ರಮ ಕೊಟ್ಟಿವಿ. ಇವತ್ತು ಜಲಪಾತೋತ್ಸವ, ಗಗನಚುಕ್ಕಿ ಜಲಪಾತೋತ್ಸವಕ್ಕೆ ಫೋನ್ ಬಂತು, ಇಲ್ಲಿಗೆ ಬಂದೀವಿ. ಇದಕ್ಕಿಂತ ಮುಂಚೆ ಹುಬ್ಬಳ್ಳಿಯಲ್ಲಿ ಇದ್ವಿ, ಅದಕ್ಕಿಂತ ಮುಂಚೆ ರಾಯಚೂರಲ್ಲಿ ಇದ್ದೀವಿ. ಎಲ್ಲ ಕಡೆ ಫೋನ್ ಮುಖಾಂತರನೇ ಬುಕ್ಕಿಂಗ್ ಆಗ್ತದ. ಒಂದು ಸಲ ಧಾರವಾಡ ಹುಚ್ಚಾಸ್ಪತ್ರೆಯಿಂದ ಫೋನ್ ಬಂತು, ಸರ ಎಲ್ಲ ಕಡೆ ನೆಗೆಸಿರಿ, ಇಲ್ಲಿ ಬಂದು ನಗಿಸೋಗು ಅಂತಂದ್ರೆ ಸಾಧ್ಯ ಇಲ್ಲ ಅಂದೀವಿ. ಇಲ್ಲ ಬರಲೇಬೇಕಂತೇಳಿ ಪಟ್ಟು ಹಿಡ್ಕೊಂಡು ಕೂತ್ಬಿಟ್ರು. ನಾವು 3 ಜನ ಹಾಸ್ಯ ಕಲಾವಿದ್ರ ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋಗಿವಿ. ನರಸಿಂಹ ಜೋಶಿ ಮಿಮಿಕ್ರಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದ. ಒಬ್ಬ ಹುಚ್ಚು ಬಂದು ಡಾಕ್ಟರ್ ಕಿವಿಯಾಗ ಏನೋ ಹೇಳ್ದ. ಏನು ಹೇಳಕತ್ತೆ ಅಂದ್ರೆ ಅಂದೆ ನಾನು, ಅವೆಲ್ಲ ನೀವು ಕೇಳಬಾರ್ದು ಮಾತಾಡ್ರಿ ಅಂದ್ರೆ. ಇಲ್ಲ ಹೇಳ್ರಿ, ನಾನು ಖುಷಿ ಪಡ್ತೀನಿ ಅಂದೆ. ಅವಾಗ ಆ ಡಾಕ್ಟರ್ ಹೇಳಿದ್ರು, ಆ ಹುಚ್ಚು ಬಂದು ನಮಗೆ ಕೇಳಕತ್ತೇನ್ರಿ, ಇಂಥವ್ರಿಗೆಲ್ಲ ಹೊರಗೆ ಬಿಟ್ಟಿರಿ, ನಮಗೆ ಯಾಕೆ ಒಳಗೆ ಹಾಕಿರಿ ಅಂತಂದು. ಅವನಿಗೆ ನಾವು ಹುಚ್ಚು ಕಣ್ಣಂಗೆ ಆಗಿವ್ರಿ. ಎಲ್ಲೆಲ್ಲಿ ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋಗ್ತೀವಿ ಅಲ್ಲೆಲ್ಲಿ ಅನುಭವ ಆಗ್ತಾವೆ ಬಂಧುಗಳೇ. ನಂದು ಯಾದಗಿರಿ ಜಿಲ್ಲೆ ಶಾಪುರ ತಾಲೂಕು. ಒಂದ್ಸಲ ಓಣಿಯಲ್ಲಿ ಗಲ್ಲಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಸಂಕ್ರಾಂತಿ ಹಬ್ಬ ಮಾಡಿದ್ದಿಲ್ಲ ಒಬ್ರು ಮನ್ಯಾಗ. ನಾನು ಓದೆ, ಯಾಕಮ್ಮ ಸಂಕ್ರಾಂತಿ ಹಬ್ಬ ಮಾಡಿಲ್ಲಲ್ಲ ಅಂದೆ. ಮಾಡೋಣ ಅಂದ್ರೆ ಹೆಂಗೆ ಮಾಡೋಣ್ರಿ ಮಾಮನರ, ಯಾಕೆ ಏನಾಗಿದ್ರಿ, ನಮಗೆ ಮಕ್ಕಳಿಲ್ಲ, ಹಿಂಗಾಗಿ ಹಬ್ಬ ಮಾಡೋಕ್ಕೆ ಖುಷಿ ಕೊಡವಲ್ದು. ನಾನು ಅವ್ರಿಗೆ ಸಮಾಧಾನ ಮಾಡಿದೆ, ಮಕ್ಕಳಾಗಿಲ್ಲ ಅಂತೇಳಿ ಬೇಜಾರು ಮಾಡ್ಕೋಕೆ ಹೋಗ್ಬೇಡ್ರಿ, ನಾನು ಶ್ರೀಶೈಲ ಪಾದಯಾತ್ರೆ ಹೋಗ್ತೀನಿ, ನಿಮ್ಗೆ ಮಕ್ಕಳಾಗಲಿ ಅಂತೇಳಿ ದೀಪ ಹಚ್ಚಿ ಬರ್ತೀನಿ ಅಂತಂದೆ. ಹಚ್ಚಿ ಬಾಯಪ್ಪ ಮಕ್ಕಳಾದ್ರೆ ಆಗಲಿ ಅಂತಂದು. 15 ವರ್ಷದಿಂದ ನಾನು ಅವ್ರಿಗೆ ಮಕ್ಕಳಾಗಲಿ ಅಂತೇಳಿ ದೀಪ ಹಚ್ಚಿ ಬಂದೆ ಬಂಧುಗಳೇ. ಈ ಕಾರ್ಯಕ್ರಮ ನಡುವೆ ನಾನು ಬ್ಯುಸಿ ಆಗಿದ್ದೆ, ಅವ್ರ ಮನೆ ಕಡೆಗೆ ಹೋಗೋದಾಗಿದ್ದಿಲ್ಲ. ಒಂದು 15 ದಿವಸದಿಂದ ಅವ್ರ ಮನೆಗೆ ಹೋಗೀನ್ರಿ. ಅವ್ರ ಮನೆ ಮುಂದೆ 8-10 ಮಕ್ಕಳು ಆಡಕತ್ತಾವ. ನಾನಂದೆ, ಎಲ್ಲೇನಲ್ಲೇ ನಿಮ್ಮ ಅಪ್ಪ ಅಂದೆ. ನನಗೇನು ಕೇಳ್ತು, ನಮ್ಮ ಮಗು ಕೇಳಂದವ. ಒಳಗೆ ಹೋದೆ, ನಾನ್ರಿ ಮಾಮನಿ ಅಂತೇಳಿ ನಿಮ್ಗೆ ಮಕ್ಕಳಾಗಲಿ ಅಂತೇಳಿ 15 ವರ್ಷದಿಂದ ದೀಪ ಹಚ್ಚಿ ಬಂದಲ್ರಿ. ಹೌದೇ ಅಪ್ಪ, ನೀ ದೀಪ ಹಚ್ಚಿ ಬಂದದಕ್ಕೆ ಮಕ್ಕಳಾಗ್ಯಾವ. ಎಲ್ಲಿ ನಿಮ್ಮ ಯಜಮಾನ್ರು ಕಾಣವಲ್ಲ, ನಿಮ್ಮ ಗಂಡ ಕಾಣವಲ್ಲ, ಎಲ್ಲಿಗೆ ಹೋಗ್ಯಾನಂದೆ. ಯಪ್ಪ ಶ್ರೀಶೈಲಕ್ಕೆ ಹೋಗ್ಯಾನ ಅಂದ್ಲು. ಯಾಕಂದೆ, ನೀವು ಹಚ್ಚಿ ದೀಪ ಆರಿಸ್ಬರಕ್ಕೆ ಹೋಗ್ಯಾನೆ ಯಪ್ಪ ಅಂದ್ಲಾಕಿ. ಎಂತೆಂಥ ಹಾಸ್ಯ ಪ್ರಸಂಗಗಳು ಸಿಗ್ತಾವೆ ಬಂಧುಗಳೇ. ಈ ಕಲಾವಿದರಲ್ಲಿ ಅತ್ಯಂತ ಹ್ಯಾಂಡ್ಸಮ್ ಕಲಾವಿದ ನಾನೇ ಬಂಧುಗಳೇ. ಈ ಮಂಡ್ಯ ಮೈಸೂರು ಜನ ನೋಡ್ಲಿಕ್ಕೆ ಸುಂದರವಾಗಿದ್ರೆ ಭಾಳ ಸಂತೋಷ ಅನಿಸ್ತದೆ. ಬೆಂಗಳೂರು ಜನ ಕೂಡ ಸುಂದರವಾಗಿದ್ದಾರೆ. ನಾನು ಕೇಳಿದೆ, ಬೆಂಗಳೂರು ಮೈಸೂರು ಜನಕ್ಕೆ ಏನ್ರಿ ನಿಮ್ಮ ಕಡೆ ನೋಡ್ಲಿಕ್ಕೆ ಸುಂದರವಾಗಿದ್ರಿ, ಏನು ಇದಕ್ಕೆ ಕಾರಣ ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ನಮ್ಮ ಕಡೆ ತಾಯಂದರು ಪ್ರೆಗ್ನೆಂಟ್ ಇದ್ದಂಥ ಸಂದರ್ಭದಲ್ಲಿ ಹೆಚ್ಚೆಚ್ಚು ಬಾದಾಮಿ ತಿಂತಾರೆ, ಹಾಲಿನೊಳಗೆ ಕೇಸರಿ ಹಾಕೊಂಡು ಕುಡ್ತಾರೆ, ಹಿಂಗಾಗಿ ಮಕ್ಕಳು ಬೆಳ್ಳು ಕುಡ್ತಾವ ಅಂತ ಹೇಳಿದ್ರು. ನಾನು ಈ ಭಾಗಕ್ಕೆ ಬಂದಾಗ ಇನ್ನೊಂದು ಸಂಶೋಧನೆ ಮಾಡೀನ್ರಿ. ಈ ಕಡೆ ತಾಯಂದ್ರು ಭಾಳ ಪ್ರಜ್ಞಾವಂತರು. ಪ್ರೆಗ್ನೆಂಟ್ ಇದ್ದಂಥ ಸಂದರ್ಭದಲ್ಲಿ ಸುಂದರವಾದಂಥ ಮಗುನ ಫೋಟೋ ಬೆಡ್ರೂಮ್ ಗಾಡಿಗೆ ಹಚ್ಚಿಬಿಡ್ತಾರೆ. ದಿವಸ ಅದನ್ನು ನೋಡ್ಕೊಂತ ಮಲ್ಕೊಂತಾರೆ, ಅದನ್ನು ನೋಡ್ಕೊಂತ ಎದ್ದೇಳ್ತಾರೆ. ಹಿಂಗಾಗಿ ಹೆಚ್ಚು ಕಡಿಮೆ ಮಕ್ಕಳು ಹಂಗೆ ಹುಡ್ತಾವೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಇವೆಲ್ಲ ಪದ್ಧತಿ ಇಲ್ಲ ಬಂಧುಗಳೇ. ನಮ್ಮ ತಾಯಂದ್ರೆ ಮುಂಜಾನೆ ಎದ್ದ ತಕ್ಷಣ ಎಮ್ಮಿ, ಕ್ವಾಣ, ಆಕಳ, ನಾಯಿ, ಹಂದಿ ಇವೆಲ್ಲ ನೋಡಿಬಿಡ್ತಾರೆ. ಹಿಂಗಾಗಿ ಹೆಚ್ಚು ಕಡಿಮೆ ಕಲಾವಿದರೆಲ್ಲ ಪ್ರಾಣೇಶ್ವರಂಗೆ ಜೋಶಿ ಹಂಗೆ ಹುಟ್ಟಿಬಿಡ್ತಾರೆ. ಜೋಶಿ ಯಾವುದು ಕಡಿಮೆ ಅದನ್ನ ಹೇಳ್ರಿ, ಮಳವಳ್ಳಿ ಗೂಳಿ ಕಂಡಂಗೆ ಆಗ್ತಾನೆ. ಪ್ರಾಣೇಶ್ವರ ಹೈಟ್ ಜಾಸ್ತಿ ಅದು ಎತ್ತು ಕಂಡಂಗೆ ಆಗ್ತಾರೆ. ಇನ್ನು ನಮ್ಮ ಅಕ್ಕ ಇಂದುಮತಿ ಸಾಲಿಮಠ ಬಂದಿಲ್ಲ, ಆಕೆ ಸಾಕ್ಷಾತ್ ಯಮನ ವಾಹನ ಕಂಡಂಗೆ ಆಗ್ತಾಳೆ ಆಕೆ. ಅವರೆಲ್ಲ ನೋಡೋಕೆ ಕುಂತ್ರ ನಾನಾ ಜೂನಿಯರ್ ಅನಿಲ್ ಕಪೂರ್ ಕಂಡಂಗೆ ಆಗ್ತೀನಿ. ನಾನು ನಮ್ಮವ್ವ ಕೇಳಿದೆ, ನಾನು ಯಾಕೆ ಹಿಂಗೆ ಹುಟ್ಟಿನೋ ಅಂತ ಕೇಳಿದೆ. ನಮ್ಮವ್ವ ಹೇಳಿದ್ಲು, ನಿನ್ನ ಪ್ರೆಗ್ನೆಂಟ್ ಇದ್ದಂಥ ಸಂದರ್ಭದಲ್ಲಿ ಅನಿಲ್ ಕಪೂರ್ ಸಿನಿಮಾ ಪಲ್ಲವಿ ಅನಪಲ್ಲವಿ ಸಿನಿಮಾ ನೋಡಿದ್ದೆ, ಹಾಗಾಗಿ ನಿಂಗೆ ಹುಟ್ಟಿದೆ ಅಂತ ಹೇಳಿದ್ಲು ಬಂಧುಗಳೇ. ನನಗೆ ಖುಷಿ ಆದ್ರೆ ಒಂದ್ಸಲ ಚಪ್ಪಾಳೆ ತಟ್ರಿ. ಬಂಧುಗಳೇ, ನಮ್ಮ ತಂಡದಲ್ಲಿ ಅತ್ಯಂತ ಹೆಚ್ಚು ಓದಿದಂಥ ಕಲಾವಿದ ಗಂಗಾವತಿ ಪ್ರಾಣೇಶ್ವರ ಅಂತ ನೀವು ತಿಳ್ಕೊಂಡ್ರೆ ಬಂಧುಗಳೇ. ನಮ್ಮ ತಂಡದಲ್ಲಿ ಅತ್ಯಂತ ಹೆಚ್ಚು ಓದಿದಂಥ ಕಲಾವಿದ ಯಾರಾದರೂ ಇದ್ರೆ ನರಸಿಂಹ ಜೋಶಿ ಅವರು ಬಂಧುಗಳು. ಒಂದ್ಸಲ ಜೋರಾದ ಚಪ್ಪಾಳೆ ಇರಲಿ. ಈ ಪುಣ್ಯಾತ್ಮ ಎಷ್ಟು ಓದ್ಕೊಂಡ್ರೆ 10ನೇ ಕ್ಲಾಸ್ 5 ಸಲ ಫೇಲ್ ಆಗ್ಯಾನ್ರಿ. ಅಂಥ ಪ್ರತಿಭಾವಂತ ಇವ್ರ ಬಗ್ಗೆ ನಾನು ಸಹಜವಾಗಿ ಹೇಳಿದೆ ಬಂಧುಗಳೇ. ನಮ್ಮ ತಾಯಿ ಒಂದು ಮಾತು ಹೇಳ್ತಿದ್ಲು ಯಾವಾಗಲೂ, ಯಪ್ಪ
ದೇವರಿಂದ ವರ ಪಡೆದು ಹುಟ್ಟಿದೆ ಅಂತ ಹೇಳ್ತಿದ್ಲು ಬಂಧುಗಳೇ. ಅದಕ್ಕೆ ಬಹಳ ಸಂತೋಷ ಅನಿಸ್ತದೆ. ಜಲಪಾತೋತ್ಸವ ಒಂದು ನಿಮಿಷ, ಒಬ್ಬ ವ್ಯಕ್ತಿ ಸುಮ್ಮನೆ ಕೂತ್ಕೊಂಡಿದ್ದಾರೆ ಅಂದರೆ ಅದು ಅವ್ರ ವೀಕ್ನೆಸ್ ಅಲ್ಲ, ಅದು ಅವರ ತಾಳ್ಮೆ ಎಷ್ಟು ಅಂತ ಪರೀಕ್ಷೆ ಮಾಡಬೇಕು. ನಾವು ನಿಮ್ಮನ್ನು ಪರಿಚಯನೂ ಮಾಡಿದಿಲ್ಲ, ನೀವು ನಮ್ಮ ಪರಿಚಯ ಮಾಡೋ ಅವಶ್ಯಕತೆ ಇದ್ದಿದ್ದಿಲ್ಲ. ನಾನು ಎಷ್ಟು ಓದಿನ ಅಂತ ಹೇಳಿದ್ರಿ? 10ನೇ SSLC 5 ಸಲ ಓದಿದ ಅಂತ ಹೇಳಿದೆ. ನಾವು SSLC 5 ಸಾರಿ ಓದಿದಾನ ಅಂತ ಹೇಳಿದೆ. SSLC 5 ಸಾರಿ ಓದಬೇಕಾದ್ರೂ ತಾಕತ್ತು ಬೇಕು ಮನುಷ್ಯನಿಗೆ. ನೀವೇನು ಓದಿರಿ? ನಾ BA ಓದಿ. ನಾನು ಓದಿದ್ದೆ 2 ಅಕ್ಷರ. SSLC ದೊಡ್ಡದು, BA ದೊಡ್ಡದು. SSLC ಆಗೋವರೆಗೆ BA ಹೋಗೋದಂಗೆ ಇಲ್ಲ. ಓದಿದ್ದೆ 2 ಅಕ್ಷರ, ಅದು ಉಲ್ಟಾ ಓದಿರಿ. AB ಓದ್ಬೇಕಾಗಿತ್ತು, BA ಓದಿರಿ. ನೋಡಿ, ಅದೃಷ್ಟ ಅದು ಅದರಿಷ್ಟ. ನಮಗೆ SSLC 5 ಸಾರಿ ಫೇಲ್ ಆಗ್ಯಾರ ಅಂತ ಹೇಳಿದ್ರಿ ಅವರು ಡಿಗ್ರಿ ಮುಗಿಸಿದ್ದಾರೆ. ಅದೃಷ್ಟ ಅದು ಅದರಿಷ್ಟ, ಯಾರು ಹೆಂಗೆ ಬೇಕಾದ್ರೂ ಹೋಗ್ಬೋದು, ಯಾರಿಗೆ ಹೆಂಗೆ ಬೇಕಾದ್ರೂ ಬರ್ಬೋದು. ಇವರು ಡಿಗ್ರಿ ಓದಿ ಏನು ಮಾಡ್ತಾ ಇದ್ದೀರಿ? ನಾನು ಹಾಸ್ಯ ಭಾಷಣ ಮಾಡ್ಲಕತ್ತೀನಿ. ನಾನು SSLC 5 ಸಾರಿ ಫೇಲ್ ಆಗಿ ಏನು ಮಾಡ್ತಾ ಇದ್ದೀನಿ? ನೀವು ಅದನ್ನ ಮಾಡಕತ್ತೀರಿ. ಮತ್ತೆ ಅಷ್ಟೇ ಯಾಕೆ ಓದಬೇಕಾಗಿತ್ತು? SSLC 5 ಸಾರಿ ಫೇಲ್ ಆಗಿದೆ. ನೋಡ್ಲಿಕ್ಕೆ ಇವ್ರು ಏನು ತೆಳ್ಳಗೆ ಬೆಳ್ಳಗಿದಾರಂತೆ, ಅತ್ಯಂತ ಹ್ಯಾಂಡ್ಸಮ್ ಕಲಾವಿದರಂತೆ ಇವರು. ಇವ್ರನ್ನ ಮೀಸಿ ತೆಗೆದು ಬಸ್ ಸ್ಟ್ಯಾಂಡಲ್ಲಿ ನಿಲ್ಲಿಸ್ಬಿಡೋಣ ಬರ್ರಿ. ಇವರಿಂದ 10 ಜನ ಇರ್ತಾರೆ. ಮಾತು ಹೊಡೆದರ ಮುತ್ತು ಹೊಡೆದರ ಮರಳಿ ಬರುವುದಿಲ್ಲೋ, ಅದು ಬ್ಯಾರೇನೇ ಐತಿ. ಚೂಡಿ ಹುಟ್ಟವ್ರಿಗೆಲ್ಲ ನೀವು ಹುಡುಗಿಯರು ಅನ್ನಬೇಡ್ರು, ಅದು ಬ್ಯಾರೇನೇ ಐತಿ. ನಿಮ್ಗೆ ಯಾಕೆ ತೆಳ್ಳಗೆ ಬೆಳ್ಳಗೆ ಯಾರು ಇರ್ಬೇಕು? ಹುಡುಗಿಯರು ಇರ್ಬೇಕು. ಹುಡುಗರು ಹೆಂಗಿರ್ಬೇಕು? ದಷ್ಟ ಪುಷ್ಟಾಗಿ ನಮ್ಮಂಗಿರ್ಬೇಕು. ಇವ್ರು ಏನು ಹೇಳಿದ್ರು ನಿಮ್ಮ ತಾಯಿಯರು? ಅನಿಲ್ ಕಪೂರ್ ಕಂಡಂಗೆ ಆಗ್ತಾರಂತ ಇವರು. ಅನಿಲ್ ಕಪೂರ್ ಯಾವಾಗ ಈ ರೇಂಜಿಗೆ ಬರ್ತಾನಂದರೆ ಅವರಿಗೆ 4 ವರ್ಷ ಕಂಟಿನ್ಯೂ ಟೈಫಾಯ್ಡ್ ಆಗಬೇಕು. 4 ವರ್ಷ ಕಂಟಿನ್ಯೂ ಟೈಫಾಯ್ಡ್ ಆಗಿ ಅಡ್ಮಿಟ್ ಆದರೆ ಅನಿಲ್ ಕಪೂರ್ ಈ ರೇಂಜಿಗೆ ಬರ್ತಾನೆ. ಮತ್ತು ಇವ್ರ ಇವ್ರ ತಾಯಿ ಹೇಳಿದ್ರಂತೆ, ಇವರು ದೇವರಿಂದ ಹೊರ ಪಡೆದು ಹುಟ್ಟಿದಪ್ಪ ಅಂತೇಳಿ, ದೇವರಿಂದ ಹೊರ ಪಡೆದು ಹುಟ್ಟಿರಂತ ಇವರು. ಮತ್ತು ನಮ್ಮಪ್ಪ ನಮ್ಮ ನನ್ನೇನು ಇಂಟರ್ನೆಟ್ನ ಡೌನ್ಲೋಡ್ ಮಾಡ್ಕೊಂಡಿದಾರ? ನಾವು ದೇವರಿಂದ ಹೊರ ಪಡೆದು ಹುಟ್ಟಿದ್ವಿ, ನಮ್ಗೆ ಅಖಂಡ ಆಶೀರ್ವಾದ ಆಗಿದೆ, ಹಿಂಗಿದ್ವಿ ನಾವು. ಇವರು ಈ ಪೊಸಿಷನ್ಗೆ ಬರಬೇಕಾದ್ರೆ ಒಳಗಡೆ ಒಂದು ಬನೀನ್ ಇದೆ, ಅದ್ರ ಮೇಲೆ ಒಂದು ಸ್ವೆಟರ್ ಇದೆ, ಅದ್ರ ಮೇಲೆ ಒಂದು ಜುಬ್ಬ ಇದೆ, ಅದ್ರ ಮೇಲೆ ಒಂದು ಕೋಟ್ ಇದೆ. ಕಟ್ಟ ಕಡಿಯೋದಾಗಿ ನಿಮ್ಮ ಮನಸ್ಸಿನಲ್ಲಿ ಕಾಡುವ ಕೊನೆಯ ಪ್ರಶ್ನೆ, ಹಾಗೆ ಬಂದಿದ್ದು ಹೆಂಗೆ ಕಾಣ್ತಾ ಇದ್ರು? ಬಂಧುಗಳೇ, ನರಸಿಂಹ ಜೋಶಿ ನನ್ನ ಜೀವದ ಗೆಳೆಯ. ಏನಿಲ್ಲ, ಇಷ್ಟು ಮರ್ಯಾದೆ ಹೋದ್ಮ್ಯಾಗ ಇನ್ನೇನು ಗೆಳಿತಾನ? ಇವ್ರ ಬಗ್ಗೆ ಒಂದು ಮಾತು ಹೇಳಕ್ಕೆ, ಇವರು ಭಾಳ ದಪ್ಪಿದೀವಿ ಅಂತೇಳಿ ಹಂಬಾಳದ ಬಂಧುಗಳೇ. ನಾನೇನು ದಪ್ಪ ಆಗದೇನು ದೊಡ್ಡ ಆಗೋದಲ್ಲ, ದಪ್ಪ 1 ತಿಂಗಳಲ್ಲಿ ಆಗಿ ತೋರಿಸ್ತೀನಿ. ನಾನು ಯಾಕೆ ದಪ್ಪ ಆಗ್ತಾ ಇಲ್ಲ ಅಂದರೆ, ಸತ್ತ ಮೇಲೆ 4 ಜನಕ್ಕೆ ಭಾರ ಆಗ್ಬಾರ್ದಲ್ಲ ನಾನು ದಪ್ಪ ಆಗ್ತಾ ಇಲ್ಲ ಬಂಧುಗಳೇ. ನಾನು ಇದೇ ನಿಮ್ಮ ತಿಳುವಳಿಕೆ ತಪ್ಪು. ಸತ್ತ ಮೇಲೆ 4 ಜನಕ್ಕೆ ಭಾರ ಆಗಿಲ್ಲ ಅಂದ್ರೆ ಅದಕ್ಕೊಂದು ಬಾಡಿ ಅಂತಾರ, ಅದಕ್ಕೊಂದು ಬದುಕು ಅಂತಾರ. ಮನುಷ್ಯ ತೂಕದ ವ್ಯಕ್ತಿ ಅಂತಾರೆ. ತೂಕದ ವ್ಯಕ್ತಿ ಅಂದರೆ ಒಂದು 100-110 ತೂಗಿದ್ರೆ ಅದೊಂದು ತೂಕ. ಸರ್, ನಾವು ಸತ್ತರೆ ಹೋರೋರು 4 ಜನ ಸತ್ತಿರ್ಬೇಕು ನಮ್ಮ ಜೊತೆಗೆ. ಅವರು ಸಾಯೋವರೆಗೂ ನಮ್ಮ ನೆನ್ಪಿಟ್ಟಿರ್ಬೇಕು. ಒಂದು ಹೊತ್ತು ಬಿಟ್ಟೆ ಕಣಯ್ಯ, ಆವತ್ತಿಂದ ಈ ಕಡೆ ಕೈ ಕಾಲು ಕೆಲಸನೇ ಮಾಡ್ತಾ ಇಲ್ಲ ಅಂತ. ಅದಕ್ಕೊಂದು ಬದುಕು ಅಂತಾರೆ. ಇದು ಬದುಕು ಅಂತಾರೆ. ತೂಕದ ಮಷೀನ್ ಮೇಲೆ ನಿಂತು ಲೆಕ್ಕಕ್ಕೆ ಸಿಗಲ್ಲ. ದುಬೈಗೆ ಹೋಗಿವಿ, ದುಬೈದಲ್ಲಿ ಒಂದು ಮಷೀನ್ ಇದೆ. ಆ ಮಷೀನ್ ಮೇಲೆ ಹೋಗಿ ನಾವು ಹೋಗಿ ನಿಂತ್ಕೊಂಡು ಒಂದು ಕಾಯಿನ್ ಹಾಕಬೇಕು. ಒಂದು ಕಾಯಿನ್ ಹಾಕಿದರೆ ನಮ್ಮ ತೂಕ ಎಷ್ಟು ಇರಬೇಕು, ಎಷ್ಟು ಇರಬಾರ್ದು ಅಂತೆಲ್ಲ ಹೇಳ್ತದೆ. ನಾ ಹೋಗಿ ನಿಂತ್ಕೊಂಡೆ. ಏನಿಲ್ಲ ಏನೂ ಇಲ್ರಿ, ಏನಿಲ್ಲ. ಕೂತ್ಕೊಳ್ಳಿ. ಮಿನಿಸ್ಟರ್ಗಳು ಹೋಗ್ತಾ ಇದಾರೆ ಅಷ್ಟೇ, ಮತ್ತೇನಿಲ್ಲ. ಕೂತ್ಕೊಡ್ರಿ. ಮಿನಿಸ್ಟರ್ ಹೋಗ್ತಾ ಇದಾರೆ ಕೂಡ, ಜಲಪಾತ ನೋಡ್ಕೊಂಡು ಹೋಗ್ತಾ ಇದಾರೆ. ಕೂತ್ಕೊಡ್ರಿ. ನೀವು ಹುಷಾರು, ಚೇರ್ ಸಿಗ್ಲಾರ್ದವ್ರು ಚೇರ್ ಎಳ್ಕೊಂಡ್ಬಿಡ್ತಾರೆ. ಇದೇ ಐಡಿಯಾ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.